ಅಕ್ಕಿ ಹಿಟ್ಟು ಹಾಕಿದ್ವಿ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ. ಹ್ಯಾಪಿ ವುಮೆನ್ಸ್ ಡೇ. ಫೈನಲ್ ನಮ್ಗೆ ಎಷ್ಟು ಸಿಗುತ್ತೆ ಅದು ಇದು ಎಲ್ಲ. ಸುಕನ್ಯಾ ಸಮೃದ್ಧಿ ಬಗ್ಗೆ ಅದು ಹೆಣ್ಮಕ್ಳಿಗೆ ಅಂತ ಇರೋಂಥ ಸ್ಕೀಮ್. ಇವಾಗ 8.4% ಇತ್ತು ಇಂಟ್ರೆಸ್ಟ್. ಇವಾಗ ಡೀಟೇಲ್ ಆಗಿ ತೋರಿಸ್ತೆ. ಗೋಲ್ಡ್ ಸಾರಿ ಚಂದ ಇತ್ತು. ಇನ್ನೊಂದು ಸಿಂಪಲ್ ಸಾರಿ ಲಕ್ಷ್ಮೀ ಬೇಕಾದ್ರು ಹನಿ ಹಾಕೊಂಡು ಟ್ರೈ ಮಾಡಕ್ಕೆ ಲೈಕ್ ಅದು ಅತ್ತೆ ಹೇಳ ಹೇಳಮ್ಮ. ಸ್ಕೂಲ್ ಹೆಸರು ಅಂತ ಹೇಳಮ್ಮ. ಫ್ಲೈಯಿಂಗ್ ಕೈಟ್ಸ್ ಹೇಳು. ಓಕೆ. ನಿಂಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ರು? 3 ಜನ. ಹೌದಾ? 3 ತೋರಿಸು, ಕೈಯಲ್ಲಿ 3 ತೋರಿಸು. ಅದು 3ಆ? 10 ತೋರಿಸು. 10. 1 ತೋರಿಸು. ಓ 1 ಬರುತ್ತಾ? 2 3 ಇಲ್ಲಿ ತೋರಿಸು. ಚಿ ಸುಳ್ಳು ಹೇಳ್ತೆ ನೀನು. ಸುಳ್ಳು ಹೇಳ್ತೆ. ಬಾಯ್ ಮಟ್ ನಾ ಸ್ಕೂಲಿಗೆ ಹೋಗುತ್ತೆ. ಒಂದು 2-3 ತಿಂಗಳಾಯ್ತು ಅನ್ಸುತ್ತೆ. ರಾಯತಿನ ಸ್ಕೂಲಿಗೆ ಕಳಿಸ್ತಿದ್ದೆ ಇಲ್ಲೇ ನಮ್ಮ ಸಾಲಿಗ್ರಾಮದಲ್ಲೇ. ಅವಳು ಜಸ್ಟ್ ಈಗ 3 ವರ್ಷ ಆಯ್ತು. ಮತ್ತು ಮನೆಗೆ ಕೂತ್ಕೊಂಡು ಅವಳಿಗೂ ಬೇಜಾರಾಯ್ತು. ಸುಕನ್ಯಾ ಸಮೃದ್ಧಿದು ಸ್ಕೀಮ್ ಅಮೌಂಟ್ ಕಟ್ಟೋಕ್ಕಿತ್ತು. ಪೋಸ್ಟ್ ಆಫೀಸ್ಗೆ ಕಟ್ಟಿಕ್ಕೆ ಬರ್ಕಿಲ್ಲ. ಮೊದಲೆಲ್ಲ ನಾನು ಇದು ಪೋಸ್ಟ್ ಮ್ಯಾನ್ ಹತ್ರನೇ ಕೊಡ್ತಿದ್ದೆ. ಈಗ ಪೋಸ್ಟ್ ಮ್ಯಾನ್ ಚೇಂಜ್ ಆಯ್ತು. ಸೊ ನನಗೆ ಅಂದರೆ ಮೊದಲಿದ್ದವ್ರು ಅದ್ರ ಬಂದು ತಗೊಂಡು ಹೋಗ್ತಿದ್ದಿರು ಕೇಳ್ಕೊಂಡು. ಅದಕ್ಕೆ ಈಗ ನಾನೇ ಹೋಗಿ ಕಟ್ಟಿಕ್ಕೆ ಬಪ್ಪುದು. ಅದು ಆನ್ಲೈನಲ್ಲೂ ಕಟ್ಲಕ್ಕೆ ಒಂದ್ಸಲಿ ಕಟ್ಟಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲ? ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಾಣಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಏನು ಸತ್ಯನಾರಾಯಣ ಪೂಜೆ ಆಯಿತು. ಇದೆಲ್ಲ ತೆಗ್ದಾಯ್ತು. ಈಗ 8ನೇ ಸತ್ಯನಾರಾಯಣ ಪೂಜೆ ಇದೆ. ನಾನು ಆಲ್ರೆಡಿ ಹೇಳಿದ್ದೆ 2 ವರ್ಷ ಇತ್ತು ಸತ್ಯನಾರಾಯಣ ಪೂಜೆ ಮಾಡ್ತಿತ್ತು ಅಂದೇಳಿ ಹೇಳಿ. ಅದು ನನ್ನ ಮೊದಲು ವೀಡಿಯೋ ಎಲ್ಲ ಕಂಡೋರಿಗೆ ಗೊತ್ತಾಗಿರುತ್ತೆ. ಸೊ ನಾನೀಗ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಮೌಂಟ್ ಕಟ್ಟಕ್ಕೆ ಹೋಗ್ತಿದ್ದೆ. ಅದು ಆನ್ಲೈನಲ್ಲೂ ಕಟ್ಲಕ್ಕೆ, ಬಟ್ ಸುಮ್ಮನೆ ನನಗೂ ಒಂದು ಸ್ಟೇಟ್ಮೆಂಟ್ ಎಲ್ಲ ನೀಟಾಗಿ ಗೊತ್ತಾಗ್ತಲ್ಲ ಹೋದರೆ. ಸೊ ಅದಕ್ಕೆ ನಾನು ಹೋಗಿ ಕಟ್ತಿದ್ದೆ. ಆ್ಯಂಡ್ ಇವತ್ತು ವುಮೆನ್ಸ್ ಡೇ. ಸೊ ಎಲ್ಲ ವಂಡರ್ಫುಲ್ ವುಮೆನ್ಗೆ ಹ್ಯಾಪಿ ವುಮೆನ್ಸ್ ಡೇ. ನಾವು ಮಗಳಾಯಿ, ಅಕ್ಕನಾಯಿ, ಫ್ರೆಂಡಾಯಿ, ಅಮ್ಮನಾಯಿ ತುಂಬ ರೋಲ್ಸ್ ಹ್ಯಾಂಡ್ಲ್ ಮಾಡುತ್ತಲ್ಲ. ಕೆಲವು ಸಲ ಟಯರ್ಡ್ ಆಯ್ತು, ಕೆಲವು ಸಲ ಬ್ರೇಕ್ ಬೇಕಾಯ್ತು ನಮಗೂ. ಬಟ್ ಸ್ಟಿಲ್ ವಿ ಕೀಪ್ ಗೋಯಿಂಗ್ ಅಷ್ಟೇ ಅಲ್ಲ. ನಾವು ತುಂಬ ಸ್ಟ್ರಾಂಗ್, ಇಂಡಿಪೆಂಡೆಂಟಾಗಿ ನಾವೆಲ್ಲನೂ ಹ್ಯಾಂಡ್ಲ್ ಮಾಡೋಷ್ಟು ನಮಗೆ ಕೆಪಾಸಿಟಿ ಇತ್ತು. ಸೊ ನಾವು ಯಾರ ಜೊತೆಗೂ ನಮ್ಮನ್ನು ಹೋಲ್ಸ್ಕೊಂಬಕ್ಕಾಗಲ್ಲ. ನನ್ನ ಪ್ರಕಾರ ನಮಗೆ ನಾವೇ ಬೆಸ್ಟ್. ಆ್ಯಂಡ್ ನಾವು ಏನು ಬೇಕಾದ್ರೂ ಅಚೀವ್ ಮಾಡುವಷ್ಟು ನಮಗೆ ಕೆಪಾಸಿಟಿ ಇತ್ತು. ಹೆಂಗಸರಿಗೆ ಎಲ್ಲ ಫೀಲ್ಡಲ್ಲೂ ಇದ್ರಲ್ಲ. ಸೊ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಆಲ್ ದ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್ ವುಮೆನ್. ನಾನೊಂದು ವ್ಲಾಗಲ್ಲಿ ಹೇಳಿದೆ ಸುಕನ್ಯಾ ಸಮೃದ್ಧಿ ಬಗ್ಗೆ. ಅದು ಹೆಣ್ಮಕ್ಳಿಗೆ ಅಂತ ಇರೋಂಥ ಸ್ಕೀಮು ತುಂಬ ಒಳ್ಳೆಯ ಸ್ಕೀಮ್ ಇದೆ. ಅದು ಸ್ಟಾರ್ಟ್ ಆಗಿದ್ದು 2013-15 ಸ್ಟಾರ್ಟ್ ಆಗಿರಬೇಕು. ಸೊ ಆವಾಗ 8.4% ಇತ್ತು ಇಂಟ್ರೆಸ್ಟ್. ಇವಾಗ 0.4 ಡಿಫ್ರೆನ್ಸ್ ಆಗಿದೆ. ಅಂದರೆ 0.4 ಕಡಿಮೆ ಆಗಿದೆ. ಈಗ 8% ಪ್ರೆಸೆಂಟ್. ಇನ್ನು ಏಪ್ರಿಲಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ 8ಕ್ಕಿಂತ ಕಡಿಮೆ ಬರ್ತಿಲ್ಲ. ಬಟ್ ತುಂಬ ಒಳ್ಳೆ ಸ್ಕೀಮು. ಸೊ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಹತ್ರದಲ್ಲಿರೋ ಪೋಸ್ಟ್ ಆಫೀಸ್ ಇದ್ದರೆ ಅಲ್ಲಿ ಹೋಗಿ ಇದು ಪ್ಯಾಂಪ್ಲೆಟ್ಸ್ ತೊಗೊಂಡು ಬನ್ನಿ. ಅದರಲ್ಲಿ ಎಷ್ಟು ಅಮೌಂಟ್ ಕಟ್ಟರೆ ಎಷ್ಟು ನಮಗೆ ಫೈನಲ್ ನಮ್ಗೆ ಎಷ್ಟು ಸಿಗುತ್ತೆ ಅದು ಇದು ಎಲ್ಲ. ಅದು 21 ಇಯರ್ಸಿಗೆ ಅದರದ್ದು ಮೆಚುರಿಟಿ. ಇದೊಂದು ಜ್ಯೂಸ್ ಮಾಡಕ್ಕೀಗ. ಇದು ಲಕ್ಷ್ಮಣ ಫಲ. ಇದಕ್ಕೆ ಹಾಲು ಹಾಕಿ ಮಾಡ್ಲಕ್ಕೆ, ಇಲ್ಲಾಂದರೆ ಹಾಗೆ ನೀರು ಹಾಕಿ ಮಾಡ್ಲಕ್ಕೆ. ಸೊ ಮಾಡುವ. ಫಸ್ಟ್ ಮಿಕ್ಸಿಗೆ ಹಾಕೊಂಬರಲ್ಲ. ಸೊ ನೀವೆಲ್ಲ ಸೆಕೆಗಾಲಕ್ಕೆ ಜಾಸ್ತಿ ಅಂತ ಜ್ಯೂಸ್ ಮಾಡಿ ಕುಡಿತ್ರಿ. ನಮ್ಮ ಮನೆಗೆ ಜಾಸ್ತಿ ನಿಂಬೆಹಣ್ಣು ಹೆಚ್ಚು ಮಾಡೋದು ನಿಂಬೆಹಣ್ಣು. ಮತ್ತು ಅದಕ್ಕೆ ಸ್ವಲ್ಪ ತಂಪಿನ ಬೀಜ ಅದೆಲ್ಲ ಹಾಕೋದು. ಈಗ ಅದೇ ಡಿಟಾಕ್ಸ್ ವಾಟರ್ ಒಂಚೂರು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಈ ಥರದನ್ನು ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಅದೆಲ್ಲ ಜ್ಯೂಸ್ ಮಾಡಿ ಕುಡಿದದ್ದು ಕಡಿಮೆ. ತುಂಬ ಒಳ್ಳೇದಿದು ಹೆಲ್ತಿಗೆ. ಇಮ್ಯುನಿಟಿ ಎಲ್ಲ ಬೂಸ್ಟ್ ಹಚ್ಚು. ಟ್ರೈ ಮಾಡೋಕೊಂಚೂರು ಕಿರಿಕಿರಿ. ಯಾರು ಮಾಡಿಕೊಟ್ರೆ ಕುಡಿಲಕ್ಕೆ ಅನ್ಸುತ್ತಿದ್ದ. ಒಂದು ಕೊಲಾಬ್ರೇಷನ್ನಿಗೆ 1-2 ಸಾರಿ ಕಳಿಸಿರ.
ಈಗ ಬಂದಿತ್ತು ಈಗ ಪೋಸ್ಟಲ್ಲಿ ಕಾಣಿಕೆ ಹೆಂಗಿತ್ತು ಅನ್ನಳಿ ಹೇಳಿ. ಫಸ್ಟ್ ಕೊಲಾಬ್ರೇಷನ್ ನಂದೇ ಅವ್ರ ಪೇಜಲ್ಲಿ. ಸೊ ನಾನೇ ಚೂಸ್ ಮಾಡೋದು ಅವ್ರು ಕಳಿಸಿದ್ರಲ್ಲಿ ನನಗೆ ಯಾವುದು ಅಡ್ಡಿಲ್ಲ ಅನಿಸ್ತು ಅದನ್ನು ಚೂಸ್ ಮಾಡಿದೆ. ನನಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕಲ್ಲ. ಈಗ ಬಿಸ್ನೆಸ್ ಆಗಲಿ ಅಂಥದ್ದೇ ಇಲ್ಲಿ ಅದು ಒಳ್ಳೆ ಉದ್ದೇಶದಿಂದ ಶುರು ಮಾಡಿರಂದರೆ ನಾವು ಒಬ್ರಿಗೆ ಸಪೋರ್ಟ್ ಮಾಡ್ರೆ ನಮ್ಗೆ ಇನ್ನೊಬ್ರು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಕೊಲಾಬ್ರೇಷನ್ ಅಂದ್ರೂ ಕೂಡ ಎಲ್ಲದು ಏನು ಫ್ರೀಗೆ ನಾವು ಮಾಡೋದಿಲ್ಲ. ಒಂದೊಂದ್ಸಲಿ ಪೇಯ್ಡು ಒಂದೊಂದ್ಸಲಿ ಬಾರ್ಟರ್ ಡಿಪೆಂಡ್ಸ್ ಹಾಗೆ. ಮತ್ತು ಇನ್ನೊಂದು 1-2-3 ತಿಂಗಳಲ್ಲ ನಮ್ಮದು ಹಸ್ಬೆಂಡ್ ಇತ್ತು ಅಮ್ಮನ ಮದುವೆ ಬಂತು, ಮತ್ತು ಪುನಃ ಫಂಕ್ಷನ್ನು. ಸೊ ಮತ್ತೆ ಶಾಪಿಂಗ್ ಶುರು ಮಾಡ್ಕ ಈಗ ಅಲ್ಲ ಸ್ವಲ್ಪ ಟೈಮ್ ಬಿಟ್ಟು. ನಮಗೂ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಬರ್ತಿತ್ತಪ್ಪ, ಖುಷಿ ಆಯ್ತು. ಫಂಕ್ಷನ್ ಅಂದರೆ ನಮ್ಮಂತೂ ಖುಷಿ ಆಗ್ತದೆ, ರೆಡಿ ಆಗ್ತದೆ, ಅದೆಲ್ಲ ಖುಷಿ ಅಲ್ಲ. ಹೆಂಗಸರಿಗಂತೂ ಕೆಮ್ದು ಬೇಡ, ಯಾವ ಸಾರಿ ತಕೊಂಬದು ಅದು ಇದನ್ನಲ್ಲಿ ಹೇಳಿ ಅದೇ ಇದೆಲ್ಲ ಇರುತ್ತೆ ಹಾಗೆ. ಇರ್ಕ ಮತ್ತೆ ಎಂತ ಮಾಡೋದು, ಹಿಂಗೆ ಬಂದ ಹಿಂಗೆ ಹೋದ ಅಲ್ಲ. ಸ್ವಲ್ಪಾರು ಲೈಫಾಗಿ ಗಮ್ಮತ್ತು ಮಾಡ್ಕತ್, ಜಾಸ್ತಿ ಆಗದಿರೋದು ಒಂದು ಸ್ವಲ್ಪಾರು ಗಮ್ಮತ್ತು ಇರ್ಕ ಲೈಫಲ್ಲಿ. ತುಂಬ ಸೀರಿಯಸ್ ಆಯ್ಬೇಕಾಗ ಸೊ ಅದಕ್ಕೆ ಹಾಗೆ. ನಾನಿದು ಹಾಲು ಮತ್ತು ಲಕ್ಷ್ಮಣ ಫಲ 2 ಮಾತ್ರ ಹಾಕಿ ಬ್ಲೆಂಡ್ ಮಾಡಿದ್ದು. ಮತ್ತು ನೀವು ಹನಿ ಕೂಡ ಹಾಕೊಂಡ್ಲಕ್ಕ, ಸಕ್ಕರೆ ಬೆಲ್ಲ ಬೇಡ ಅಂದ್ಕೊಂಡು. ತುಂಬ ದಪ್ಪ ಆಯ್ತಾ ಸ್ಮೂದಿ ಒಳ್ಳೆಯಿತ್ತು. ಹನಿ ಸಹ ಹಾಕೊಂಡ್ಲಕ್ಕ ಸೀನ್ ಬೇಕಾದವ್ರು ಹನಿ ಹಾಕೊಂಡು ಫ್ರೈ ಮಾಡ್ಲಕ್ಕ ಲೈಕ್ ಅದು. ಇದನ್ನು ಓಪನ್ ಮಾಡುವ ಸಾರಿ. ಮದುಮಗಳ ಸೀರೆ ಥರ ಇತ್ತು, ಗೋಲ್ಡ್ ಕಲರ್. ನಂಗೆ ಕನ್ಫ್ಯೂಷನ್ ಆಯ್ತು ಯಾವ ಸಾರಿ ಅಂದರೆ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರು ಇತ್ತು. ಇದು ಗೋಲ್ಡ್ ಇರಲಿಲ್ಲ, ಬೇಬಿ ಶವರ್ ಇದು ಸ್ವಲ್ಪ ಗೋಲ್ಡ್ ಆಫ್ ವೈಟ್ ಆ ಥರ, ಈ ಕಲರ್ ಇಲ್ಲ. ಸೊ ಕಾಂಬ ಅಂತ ಹೇಳಿ ಲೈಕ್ ಮುಗಿತ್ತು ಸಾರಿ. ಇನ್ನು ಇದನ್ನು ಒಟ್ಟು ವಿಡಿಯೋ ಮಾಡಿ ನಾನು ಹಾಕ್ತೆ. ಸಾರಿ ಬಾರ್ಡ್ರೆಲ್ಲ ಒಳ್ಳೆಯದು, ಫುಲ್ ಕಂಬೇಡಕ್ಕ, ಸ್ವಲ್ಪ ಕಾಣಿ. ಮತ್ತೆಲ್ಲ ವೀಡಿಯೋ ಹಾಕಿದಾಗ ಡೀಟೇಲಾಗಿ ತೋರಿಸ್ತೆ. ಗೋಲ್ಡ್ ಸಾರಿ ಚಂದ ಇತ್ತು. ಇನ್ನೊಂದು ಸಿಂಪಲ್ ಸಾರಿ, ಇದು ಪಿಂಕ್. ಇದು ಕಳಿಸ್ರಾ, ಇದೇ ಎಲ್ಲ ಸೆಲೆಕ್ಟ್ ಮಾಡೋದು ನಾನು ಲಾಸ್ಟಲ್ಲಿ. ಓಕೆ. ಪಿಂಕು ಜೊತೆಗೆ ಪಿಂಕ್ ಕಲರ್ ಇದು ಬ್ಲೌಸ್ ಇರಬೇಕು. ಚೆನ್ನಾಗಿದೆ ಸಾರಿ. ಸೊ ಇದೆರಡು ಸಾರಿನ ವೇರ್ ಮಾಡಿ ಹಾಕ್ತೇನೆ. ನಂಗೆ ಬೆಳಿಗ್ಗೆ ಹೆಂಗೆ ತಿಂಡಿ ಅಂತ ಮಾಡೋ ಒಂದು ಟೆನ್ಷನ್ ಆಯ್ತು, ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೊಡೋದು ಮಕ್ಕಳಿಗೆ ಒಂದೊಳ್ಳೆ ದಿನ ಟೆನ್ಷನ್ ಆಯ್ತು. ಇವತ್ತೊಂದು ಟ್ರೈ ಮಾಡೋದಂತ ಹೇಳಿದ್ರೆ ಗೋಬಿ ಮಂಚೂರಿ, ಹೋಮ್ ಮೇಡ್ ಗೋಬಿ ಮಂಚೂರಿ. ಅವರಿಗೆ ಇಷ್ಟ ಆಯಿತು, ಚೆಂದ ಮಾಡಿ ತಿಂದರು. ಗೋಬಿ ಮಂಚೂರಿ ಅಂದರೆ ನಾನಲ್ಲಿ ಬ್ಯಾಟರಿಗೆ ಸ್ವಲ್ಪ ಕಾರ್ನ್ಫ್ಲವರ್, ಉಪ್ಪು ಮತ್ತು ಚಿಕನ್ ಪೌಡ್ರು, ಸ್ವಲ್ಪ ಅರಿಶಿಣ ಅಷ್ಟೇ ಹಾಕೋದು, ಮತ್ತೆ ಅಂತ ಹಾಕಲಿಲ್ಲ. ಅದು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಲೈಟ್ ಸ್ವಲ್ಪ ಜಾಸ್ತಿ ತಿಕ್ಕಲ್ಲ, ಸ್ವಲ್ಪ ತೆಳುವಾಯ ಮಾಡ್ಕೊಂಡಿದ್ದೆ ಬ್ಯಾಟರ್ನ. ಅದಕ್ಕೆ ಸ್ವಲ್ಪ ಪ್ಯಾನಿಗೆ ತುಪ್ಪ ಹಾಕಿ ಅದಕ್ಕೆ ಕಾಲಿಫ್ಲವರ್ ಇರ್ತಲ್ಲ ಅದನ್ನು ಮೊದಲೇ ಬೇಯಿಸಿಟ್ಕೊಳ್ಳೋದು, ಉಪ್ಪು ಮತ್ತು ಅರಿಶಿಣ ಎಲ್ಲ ಹಾಕಿ ಬೇಯಿಸಿಟ್ಕೊಳ್ಳೋದೆಲ್ಲ ಗಲೀಜಿರುತ್ತಲ್ಲ, ಹುಳಗಳೆಲ್ಲ ಹೊಯ್ಲಿ ಅಂತ. ಮತ್ತು ಅದನ್ನು ಸೋಸಿ ಮತ್ತು ಇದಕ್ಕೆ ಹಾಕಿ ಜಸ್ಟ್ ಇದು ಮಾಡಿ ಸ್ವಲ್ಪ ರೋಸ್ಟ್ ಮಾಡಿದೆ. ಮತ್ತು ಅಕ್ಕಿ ಹಿಟ್ಟು ಹಾಕಿದೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಹೇಳಿ ಅಷ್ಟೇ. ಮಶ್ರೂಮ್ ಪಲಾವ್. ಸೊ ಇದು ಮಶ್ರೂಮ್ ಇದನ್ನು ಇನ್ನೂ ತಿಂದಿದ್ದೆ. ಇವತ್ತು ಈ ಮಶ್ರೂಮ್ ತಕೊಂಡು ಬಂದಿತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಆನಿಯನ್, ಮಶ್ರೂಮ್, ರೈಸ್ ಮತ್ತೆ ಟೊಮೆಟೊ ಬದಲು ನಿಂಬೆ ಹಣ್ಣು ನೈಫ್ ಬೇಕಾ? ನಂಗೆ ಈ ಪಲಾವ್ ಎಲ್ಲ ಮಾಡೋತ್ತಿಗೆ ಆ ಪೇಸ್ಟ್ ಎಲ್ಲ ಮಾಡಿ ಹಾಕಿಂತ ಹಿಂಗೆ ಸೀದಾ ಕಟ್ ಮಾಡಿ ಹಾಕ್ರೆ ಒಂಥರ ಖುಷಿ. ಸ್ಮೆಲ್ ಜಾಸ್ತಿ ಅನ್ಸುತ್ತೆ ಅದೆಲ್ಲ. ಈರುಳ್ಳಿಯನ್ನು ಹಾಕುವ.
ಬೆಳಗ್ಗೆ ನನಗೆ ಪಲಾವ್ ಎಲ್ಲ ಮಾಡ್ಕೊಂತ ಆಸೆ ಆದಾಗ ನಾನು ತುಂಬ ಬೇಗ ಮಾಡ್ಕೊಂಬ ಹೆಂಗಂದರೆ ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಟೈಮ್ ವೇಸ್ಟ್ ಮಾಡ್ಕೊಂಬಕ್ಕೂ ಆಗ್ತಿಲ್ಲ, ಮಕ್ಕಳು ಸ್ಕೂಲ್ ಬೇಗ ಇರೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ನಾನು ಜೋಳ ತಗೊಂಡೆ ಅಂತ ಅಂದರೆ ಜೋಳದ ಜೊತೆ ಒಂದೊಂದ್ಸಲ ಆಲೂಗಡ್ಡೆ ಹಾಕ್ತೀನಿ, ಇಲ್ಲಾಂದರೆ ಬರೀ ಜೋಳಕ್ಕೆ ನಾನು ಮಸಾಲ ಎಂತ ಪೇಸ್ಟ್ ಮಾಡ್ಕೊಂತಿಲ್ಲ. ಈ ಗಡಿಬಿಡಿ ಮಾಡೋತ್ತಿಗೆ ನಂಗೆ ಯೂಶ್ವಲಿ ಮಸಾಲ ಎಲ್ಲ ಪೇಸ್ಟ್ ಮಾಡ್ಕೊಂಡೆಲ್ಲ ಮಾಡೋದು ಇಷ್ಟ ಆಗಲಿಲ್ಲ ಪಲಾವು. ಹೆಂಗೆ ಮಾಡ್ಕೊಂತೆ ಅಂತ ಹೇಳಿದ್ರೆ ಖಾರದ ಪುಡಿ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡು ಖಾರದ ಪುಡಿ, ಅದಕ್ಕೆ ನಾವು ಡೈಲಿ ಜೀರಿಗೆ ನೀರು ಕುಡಿತಲ್ಲ, ಜೀರಿಗೆ ಹೊಡಿ ರೆಡಿ ಮಾಡಿಟ್ಕೊಂಡು ಮನೇಲಿ ಜೀರಿಗೆಗೆ ಸ್ವಲ್ಪ ಮೆಂತ್ಯ ಮತ್ತು ಕೊತ್ತಂಬರಿ ಇದು 3 ಹಾಕಿ ಒಂದು ಸೈಡ್ ಇಟ್ಟಿರೋದು ಪೌಡ್ರ್ ಮಾಡಿ. ಸೊ ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ತೆ, ಮತ್ತು ಸೋಂಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಒಂದು 3 ಈರುಳ್ಳಿ ಸ್ವಲ್ಪ ನಾನು ಜಾಸ್ತಿ ಹಾಕ್ತೆ. ಟೊಮೆಟೊ ಬದಲು ಲೆಮನ್, ಅಲ್ಲಿ ಟೈಮು ಸೇವ್ ಆಯ್ತು ಮತ್ತು ಅದು ಫ್ಲೇವರ್ ಒಳ್ಳೆ ಬತ್ತ ಅಂತ ಹೇಳಿ. ಸೊ ಇದಿಷ್ಟೇ ಹಾಕೋದು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತೆ. ಇಲ್ಲಿಗೆ ನಾನು ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿದೆ, ಕ್ಯಾರೆಟ್, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಮಶ್ರೂಮ್ ಎಲ್ಲನೂ. ಮತ್ತು ಕಾಯಿ ಹಾಲು ಹಾಕ್ತೆ. ಇಷ್ಟು ಅರ್ಜೆಂಟ್ ಇದ್ದಾಗ ಕಾಯಿ ಹಾಲು ಹಾಕೋದಿಲ್ಲ, ಬೇರೆ ಟೈಮಲ್ಲಿ ಮಾಡ್ಕೊಂಡ್ರೆ ಕಾಯಿ ಹಾಲೆಲ್ಲ ಹಾಕಿ ಇನ್ನೂ ಲೈಕ್ ಮಾಡ್ಕೊಂತೆ. ಬಟ್ ಇದು ತುಂಬ ಟೇಸ್ಟ್ ಆಯ್ತು. ಸೊ ಇದಿಷ್ಟು ಹಾಕಿ ಮಾಡ್ಕೊಂಡು ಇವತ್ತು ನಾನು ಹಸಿಮೆಣ್ಸು ಹಾಕಿದೆ. ಯೂಶ್ವಲಿ ನಾನು ಒಣಮೆಣಸು ಪ್ರಿಫರ್ ಮಾಡೋದು ಹೆಚ್ಚಾಗಿ. ಸೊ ಈ ಥರ ರೆಡಿ ಮಾಡ್ಕೊಂತೆ. ಹೀಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಹೆಂಗೆ ಅನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಕ್ಕ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.